ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಚಂದ್ರ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ 11 ಗಂಟೆ ಆಗಿತ್ತು. ನಾನು ನನ್ನ ಮರಿಗಳಿಗೆಲ್ಲ ಮೇವು ಹಾಕೋಣ ಅಂತ ಹೇಳಿ ಬಂದೆ. ಫಸ್ಟು ನಾನೆಲ್ಲ ಕಸ ಗುಡಿಸ್ಕೋಬೇಕಿತ್ತು. ಹಾಗಾಗಿ ನಾವು ಪ್ರತಿದಿನವೂ ಕಸ ಗುಡಿಸ್ಕೋತೀವಿ, ಯಾಕೆಂದರೆ ಅವೆಲ್ಲ ತುಂಬ ಗಲೀಜು ಮಾಡ್ಕೋತೇವೆ. ಹಾಗಾಗಿ ನಾನು ಬೆಳಗ್ಗೆನೇ ಫಸ್ಟು ಎಲ್ಲ ಕಸನೆಲ್ಲ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಗೂಡೆಲ್ಲ ಒಂದ್ಸಲ ಕ್ಲೀನ್ ಮಾಡಿದ್ಬಿಟ್ರೆ ಆಮೇಲೆ ಮೇವೆಲ್ಲ ಹಾಕ್ಕೊಳಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮರಿಗಳನ್ನು ಈ ಕಡೆ ಸೈಡಿಗೆ ಹೊಡೆದು ಕಸನೆಲ್ಲ ಗುಡಿಸ್ಕೊಂಡು ಕಡ್ಡಿ ಎಲ್ಲ ಬಿಟ್ಟಿರುತ್ತಲ್ಲ ಮೇವಿಂದು, ಅದನ್ನೆಲ್ಲ ತೆಗ್ದು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಈ ರೀತಿ ನಾವು ಅದ್ರ ಮುಂದೆಗಡೆ ಕದ್ದಿದ್ದು ಗಂಟು ಮಾಡಿದ್ದೀವಿ. ಅದು ರೆಡಿನೇ ಇರೋದನ್ನ ತಂದು ಇಟ್ಟಿರೋದು. ಅದರೊಳಗಡೆ ಮೇವು ಹಾಕಿದ್ರೆ ಯಾವುದೇ ರೀತಿ ಮೇವನ್ನ ವೇಸ್ಟ್ ಮಾಡಲ್ಲ, ನೀಟಾಗಿ ತಿನ್ಕೊತವೆ. ಹಾಗಾಗಿ ಅದರೊಳಗಡೆ ಎಲ್ಲ ನೆನ್ನೆ ಮೇವು ಹಾಕಿದ್ದೆಲ್ಲ ಗಲೀಜಿತ್ತು, ಧೂಳಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೈಯಲ್ಲೇ ತೆಗ್ದು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಮೇವು ಹಾಕ್ತಾಯಿದ್ದೀನಿ. ಅವಕ್ಕೆಲ್ಲ ಮೇವೆಲ್ಲ ಹಾಕಿದೆ. ಒಂದೊಂದಾಗೆ ಒಂದಕ್ಕೆ ಹಾಕಕ್ಕೆ ಹೋದಾಗ ಇನ್ನೊಂದು ಎಲ್ಲ ಗುಡ್ಡು ಥರ ಆಡ್ತಿರ್ತವೆ. ಹಾಗಾಗಿ ನಾನು ಎಲ್ಲದಕ್ಕೂ ಹಾಕಿಬಿಟ್ಟು ಇವತ್ತು ಒಂದು ಫಂಕ್ಷನ್ ಕೂಡ ಇತ್ತು. ಹಾಗಾಗಿ ಫಂಕ್ಷನ್ಗೆ ಹೋಗಬೇಕಿತ್ತು. ಇವಕ್ಕೆಲ್ಲ ಮೇವೆಲ್ಲ ಹಾಕಿಬಿಟ್ಟು ಅವ್ರಿಗೆಲ್ಲ ಕೆಲಸ ಮುಗಿಸ್ಬಿಟ್ಟು ನೀರೆಲ್ಲ ಇಟ್ಬಿಟ್ಟು ಹೋದರೆ ನಮಗೂ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದು ಇದು ಫಸ್ಟ್ ಈ ಕೆಲಸ ಮುಗಿಸ್ಕೋಣ ಅಂತ ಹೇಳಿ ಎಲ್ಲಕ್ಕೂ ಮೇವು ಹಾಕ್ತಾಯಿದ್ದೆ. ಎಲ್ಲಕ್ಕೂ ಒಂದೊಂದಾಗೆ ಮೇವು ಹಾಕ್ತೆ. ನೀವು ಯಾರಾದರೂ ಈ ಥರ ಮೇಕೆ ಕುರಿನ ಸಾಕಿದ್ದೀರಾ? ನಿಮ್ಮ ಮನೆಯಲ್ಲೆಲ್ಲ ಎಷ್ಟು ಮರಿ ಇದೆ? ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಕುರಿ ಸಾಕಾಣಿಕೆ ಬಗ್ಗೆ ಅನುಭವ ಇರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ನೋಡಿ, ಇದೊಂದು ಮರಿ ನಮ್ಮದು. ನಾವು ಮೇವು ಹಾಕೋಕ್ಕೆ ಅಂತ ಗೊಂತು ಮಾಡಿದರೆ ಇದು ಗೊಂತನ್ನೇ ತೊಟ್ಲು ಥರ ಮಾಡ್ಕೊಂಡೋಗಿ ಮಲ್ಕೊಂಬಿಡೋದ. ಅದಕ್ಕೆ ಹೋಗ್ಬಿಟ್ಟು ಫುಲ್ ಸುತ್ತಾಕೊಂಡ್ಬಿಟ್ಟು ಗೊಂತೊಳಗಡೆ ಮಲ್ಕೊಂಬಿಟ್ಟೈತೆ. ಅದ್ರೊಳಗಡೆ ಎಲ್ಲ ಸಗಣಿ ಎಲ್ಲ ಇಟ್ಬಿಟ್ಟು ಗಲೀಜು ಮಾಡುತ್ತೆ. ಅದಕ್ಕೆ ಮತ್ತೆ ಬಿಚ್ಚಿಬಿಟ್ಟು ಅದನ್ನೆಲ್ಲ ಕೆಳಗಡೆ ಎಷ್ಟು ಹೇಳಿದ್ರೂ ಬರ್ತಾನೆ ಇರಲಿಲ್ಲ. ಮತ್ತು ಏನೋ ಮಾಡಿ ಕಡ್ಡಿ ತಗೊಂಡು ಹೊಡೆದೆ ಒಂದು ನಿಧಾನಕ್ಕೆ. ಆಮೇಲೆ ಇಳಿತು ಪಾಪ. ಅದಿನ್ನೂ ಸ್ವಲ್ಪ ಚಿಕ್ಕ ಮರಿನೇ, ನಮ್ಮ ಮನೆಯಲ್ಲೇ ಹುಟ್ಟಿರೋದು. ನಮ್ಮ ಮನೆಯಲ್ಲಿ ಮೇಕೆ ಮರಿ ಹಾಕಿತ್ತಲ್ಲ, ಅದ್ರ ಮರಿನೇ ಇದು. ಹಾಗಾಗಿ ಸ್ವಲ್ಪ ಚೇಷ್ಟೆ ಜಾಸ್ತಿ ಇದಕ್ಕೆ. ಚಿಕ್ಕದ್ರಿಂದ ನಮ್ಮ ಮನೆಯಲ್ಲೇ ಇದೆ ನೋಡು, ಅದಕ್ಕೆ ಸ್ವಲ್ಪ ಚೇಷ್ಟೆ ಮಾಡುತ್ತೆ. ಹಾಗಾಗಿ ಹೋಗಿ ಗೊಂತೊಳಗಡೆ ಮಲಗಿತ್ತು. ಅದನ್ನು ಎಬ್ಬಿಸ್ಬಿಟ್ಟು ಕೆಳಗಡೆ ಹಾಕಿ ಗೊಂತೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೂ ಮೇವು ಹಾಕ್ಬಿಟ್ಟು ಬಂದೆ. ಮತ್ತು ಎಲ್ಲ ಮರಿಗಳು ನೋಡಿ ಅದು ಹೆಂಗೆ ನೆಗೆದ್ಬಿಟ್ಟು ಬಂತು. ನಾನು ಹೆಂಗೆ ಕಟ್ಟೋದ್ರೂ ಬೆಳಗ್ಗೆ ಅಷ್ಟು ನಾನು ಬಂದು ನೋಡೋದ್ರೊಳಗಡೆ ಮತ್ತೆ ಗೊಂತೆಲ್ಲ ಮಲಗಿರುತ್ತೆ. ಯಾಕೆ ಈ ಥರ ಮಾಡ್ತಿದ್ರೆ ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಮತ್ತು ನಮ್ಮದು ಕೋಳಿ ಇದೆ. ಕೋಳಿನ ಕಾವಿ ಕೂಡಿಸಿದ್ವಿ, ಅದು ಮರಿ ಮಾಡೈತೆ. ಆ ಮರಿ ಇವತ್ತು ಕೆಳಗಡೆ ಬಿಟ್ವಿ, ಅಂದರೆ ಕಾವಿ ಕೂಡಿಸೋದ್ರಿಂದ ಕಾವಿಂದ ಇಳಿಸಿದ್ದೀವಿ. ಹಾಗಾಗಿ ಅದು ಈಚೆ ಎಲ್ಲ ತನ್ನ ಮರಿಗಳನ್ನ ಕರ್ಕೊಂಡು ಓಡಾಡ್ತಾಯಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕಿದೆ. ಅದಾದಮೇಲೆ ಫಂಕ್ಷನ್ಗೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ವ, ಅದಕ್ಕೆ ಇವತ್ತು 2 ಸಲ ಬೇಗ ಮೇವು ಹಾಕ್ಬಿಟ್ಟೆ. ಸ್ವಲ್ಪ ಅವು ಹೊಟ್ಟೆ ತುಂಬ ಮೇವು ತಿಂದರೆ ನಾನು ಫಂಕ್ಷನ್ಗೆ ಹೋಗಿ ಬರೋವರೆಗೂ ಸುಮ್ಮನೆ ಇರ್ತವೆ ಅಂತ. ಇಲ್ಲ ಅಂದರೆ ಪಾಪ ಅವಕ್ಕೂ ಹಶ್ವಾಗುತ್ತಲ್ವ, ಬಡ್ಕೊಂತಿರ್ತವೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಮೇವು ಹಾಕಿದೆ. ಮೇವು ಹಾಕ್ಬಿಟ್ಟು ಹೋಗಿ ಸ್ನಾನಕ್ಕೆ ಹೋಗಿ ರೆಡಿ ಆಗೋದಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಹೋಗಿ ಫಂಕ್ಷನಿಗೆ ಹೋದೆ. ಆಲ್ರೆಡಿ ನಮ್ಮ ಅತ್ತೆ ಎಲ್ಲ ಫಂಕ್ಷನಿಗೆ ಹೋಗಿದ್ರು. ನಮ್ಮ ಅತ್ತೆ ಜೊತೆ ನನ್ನ ಮಕ್ಕಳು ಕೂಡ ಹೋಗಿದ್ರು. ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ಸ್ಟೇಜ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆಮೇಲೆ ನಾನು ಹೋಗಿದ ತಕ್ಷಣ ಅಮ್ಮ ನೋಡು ಅಂತ ನನಗೂ ಕೂತ್ಕೊಂಡು ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ. ನೋಡಿ ನನ್ನ ಮಗಳು ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಮೌರ್ಯ ಮನಸ್ಸ ಕತ್ತಿಲ್ಲ ಬಣ್ಣ ನನ್ನ ತೆಕ್ಕೆಗೆ ಬಂದ ಯಾವಾಗ ಬೆಳಕಿಲ್ಲ ಬಣ್ಣ. ನೋಡಿದ್ರಲ್ಲ ನನ್ನ ಮಗಳು ಯಾವ ರೀತಿ
ಸತಿ ಡ್ಯಾನ್ಸ್ ಮಾಡಿದ್ಲು ಅಂತ. ಅವಳಿಗೆ ಡ್ಯಾನ್ಸ್ ಅಂದರೆ ಏನೋ ಒಂಥರ ತುಂಬ ಹುಚ್ಚು. ಎಲ್ಲಾದರೂ ಸಾಂಗ್ ಹಾಕ್ಲಿ ಫೋನಲ್ಲಿ ಕೂಡ ಅಮ್ಮ ಒಂದೊಂದು ಸಲ ಡ್ಯಾನ್ಸ್ ಮಾಡ್ತೀನಿ ಸಾಂಗ್ ಹಾಕು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಿರ್ತಾಳೆ. ಅವರು ಚಿಕ್ಕ ಮಕ್ಕಳು ಯಾವ ಥರ ಸ್ಟೆಪ್ಸ್ ಹಾಕಿದ್ರು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾದಮೇಲೆ ಆಲ್ರೆಡಿ ಎಲ್ಲ ಊಟಕ್ಕೆ ಬಡಿಸ್ತಾಯಿದ್ರು. ಹಾಗಾಗಿ ನಾವು ಹೋಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿವು. ಊಟ ಮಾಡಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸಿಕ್ಕಿದ್ದು, ಅವ್ರ ಜೊತೆ ಎಲ್ಲ ಒಂದು ಫೋಟೋ ತೊಗೊಂಡು ಅದಾದಮೇಲೆ ಅವ್ರ ದೇವ್ರಿಗೂ ನಾಮಕರಣ ಮಾಡಿದ್ದು. ಹಾಗಾಗಿ ನಾಮಕರಣಕ್ಕೆ ದೇವ್ರನ್ನ ಕರ್ಕೊಂಬಂದಿದ್ರು. ಮತ್ತು ಅದೆಲ್ಲ ಪೂಜೆ ಎಲ್ಲ ಆಗಿತ್ತಲ್ಲ, ದೇವರು ಹೊರಡೋದಕ್ಕೆ ಅಂತ ಎತ್ತಿದ್ರು. ಆಗ ಸ್ವಲ್ಪ ಅದನ್ನು ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಹೋಗ್ತೈತೆ ಹಿಂದ್ಮಕ್ಕಿ.
ಮತ್ತು ಇದು ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ನನ್ನ ಮಗ ಹೋಮ್ವರ್ಕ್ ಮಾಡಿಸಮ್ಮ ಅಂತ ಅಂದ, ಹಾಗಾಗಿ ಹೋಮ್ವರ್ಕ್ ಮಾಡಿಸೋಣ ಅಂತ ಬಂದೆ. ಅವನಿಗೆ ಸ್ವಲ್ಪ ಕಲರಿಂಗ್ ಮಾಡೋದು ಕೊಟ್ಟಿದ್ರು, ಅದು ಕಲರಿಂಗ್ ಮಾಡೋದು ಸ್ವಲ್ಪ ಈಸಿ ಅಲ್ವಾ, ಅವನೇ ಮಾಡ್ಕೊತೀನಿ. ಏನು ಬರೀತಿದ್ಯಪ್ಪ ನೀನು? ನಮ್ಮ ನಾದಿನಿ ಪಾಪು ಕೂಡ ಬಂದಿತ್ತು, ಪಾಪು ಜೊತೆ ಮಾತಾಡ್ಕೊಂಡು ಅವನಿಗೆ ಕಲರಿಂಗ್ ಮಾಡಿಸ್ತಾ ಇದ್ದೆ. ನೋಡಿ ಏನು ಬರೀತಿದ್ಯಾ ನೀನು? ಕ್ಯೂಟಾಗಿ ಮಾತಾಡ್ತಾನೆ ಅಂತ. ಏನು ಬರ್ತಿದೆ ಪಾಪು? ಬರ್ದಾ? ಏನು ಬರ್ದೆ? ಕೈಲಿ ಬರ್ದಾ? ಕೈಗೆ ಬರಿಬಾರ್ದು, ಬುಕ್ಕಲ್ಲಿ ಬರಿಬೇಕು. ಬುಕ್ಕಲ್ಲಿ ಬರಿ. ಬುಕ್ಕಲ್ಲಿ ಏನು ಬರ್ದೆ? ಬುಕ್ಕಲ್ಲಿ ಏನು ಬರ್ದೆ? ನೀನು ಯಾವಾಗ ಬಂದೆ ನಿತ್ವಿ? ನಿತ್ವಿ ಪಾಪು ಇಲ್ಲಿ, ಪಾಪು ಇಲ್ಲಿ ನನ್ನ ನೋಡು, ಪಾಪು ನನ್ನ ನೋಡು. ಯಾವಾಗ ಬಂದೆ ನೀನು? ರಾತ್ರಿ ಬಂದಾ? ಏನ್ರಲ್ಲಿ ಬಂದೆ? ಲಕ್ಷ್ಮಿ ನೀನು ಬರೀ ಬಾ.